ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾಗಮಲೆಯಲ್ಲಿ ಬಾಲಕನ ಚಿರತೆ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಿಬ್ಬಂದಿಯ ಜೊತೆ ಚಿರತೆ ಕಣ್ಣಾಮುಚ್ಚಾಲೆ ಆಟವಾಡ್ತಾ ಇದೆ. ಥರ್ಮಲ್ ಡ್ರೋನ್ ಕ್ಯಾಮೆರಾದಲ್ಲಿ ನರಭಕ್ಷಕ ಚಿರತೆ ಟ್ರ್ಯಾಪ್ ಮಾಡಲಾಗಿದೆ. ಆದರೆ ಡ್ರೋನ್ ಸದ್ದು ಕೇಳ್ತಾ ಇದ್ದಂತೆ ಬಂಡೆ ಒಳಗೆ ಚಿರತೆ ಓಡಿ ಅವಿತುಕೊಳ್ತಾ ಇದೆ. ಅರಣ್ಯ ಸಿಬ್ಬಂದಿಗೆ ಪಶು ವೈದ್ಯರು ಮತ್ತು ಶಾರ್ಪ್ ಶೂಟರ್ಗಳು ಈಗ ಸಾಥ್ ನೀಡ್ತಿದ್ದಾರೆ. ನಾಗಮಲೆ ಇಂಡಿಗನತ್ತ ಮಧ್ಯದ ದಟ್ಟ ಕಾನನದ ನಡುವೆ ಈಗ ಚಿರತೆ ಬೀಡು ಬಿಟ್ಟಿರುವಂತದ್ದು. ಇಲ್ಲಿ ಬಾಲಕನೊಬ್ಬನನ್ನ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿರತೆಯನ್ನ ಹಿಡಿಯುವ ಕಾರ್ಯಾಚರಣೆ ಈಗ ನಡೀತಾ ಇದೆ. ಆದ್ರೆ ಈ ಚಿರತೆ ಅರಣ್ಯ ಸಿಬ್ಬಂದಿಯ ಜೊತೆಗೇನೆ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಥರ್ಮಲ್ ಡ್ರೋನ್ ಕ್ಯಾಮೆರಾದ ಸಹಾಯದಿಂದ ಈ ನರಭಕ್ಷಕ ಚಿರತೆಯನ್ನ ಟ್ರ್ಯಾಪ್ ಮಾಡಿದ್ದಾರೆ. ಆದರೆ ಈ ಡ್ರೋನ್ ಸದ್ದು ಕೇಳ್ತಾ ಇದ್ದಂತೆ ಈ ಚಿರತೆ ಬಂಡೆಗಳ ಒಳಗೆ ಹೋಗಿ ಅವಿತುಕೊಳ್ತಾ ಇದೆ ಅನ್ನುವಂಥ ಮಾಹಿತಿಗಳನ್ನ ಈಗಾಗಲೇ ನೀಡ್ತಾ ಇರುವಂತದ್ದು. ಈಗಾಗಲೇ 30 ಮಂದಿ ಕೂಂಬಿಂಗ್ ಎಕ್ಸ್ಪರ್ಟ್ಸ್ಗಳಿಂದ ಈ ಸೆರೆ ಕಾರ್ಯ ಮುಂದುವರೆದಿದೆ. ಅರಣ್ಯ ಸಿಬ್ಬಂದಿಗೆ ನುರಿತ ಪಶು ವೈದ್ಯರು ಹಾಗೂ ಶಾರ್ಪ್ ಶೂಟರ್ಗಳು ಕೂಡ ಸಾಥ್ ನೀಡುತ್ತಿದ್ದಾರೆ. ಬಂಡೆಯಿಂದ ಚಿರತೆ ಆಚೆ ಬರ್ತಾ ಇದ್ದಂತೆ ಶಾರ್ಪ್ ಶೂಟರ್ ಇಂದ ಚಿರತೆಗೆ ಅಳವಳಿಕೆ ಮತ್ತು ಮದ್ದು ನೀಡಲಾಗುತ್ತೆ ಅನ್ನುವಂಥ ಮಾಹಿತಿ ನೀಡ್ತಾ ಇರುವಂಥದ್ದು. ಚಿರತೆಗೆ ಡಾಟ್ ಮಾಡಿ ಕ್ಯಾಪ್ಷನ್ಗಳನ್ನು ಮಾಡುವಂಥ ಈಗ ಮಾಹಿತಿಗಳು ಬರ್ತಾ ಇರುವಂಥದ್ದು. ಹಾಗಾಗಿ ಡ್ರೋನ್ ಸದ್ದಿಗೆ ಚಿರತೆ ಓಡ್ತಾ ಇರುವಂಥ ಕಾರಣ ಇದು ಸಿಬ್ಬಂದಿಗಳಿಗೆ ಸ್ವಲ್ಪ ಕಷ್ಟ ಆಗಿರುವಂಥದ್ದು. ಈಗಾಗಲೇ ಚಿರತೆ ಹಿಡಿಯೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. 30 ಸಿಬ್ಬಂದಿಗಳನ್ನು ಒಳಗೊಂಡಿರುವಂಥ ಕೂಂಬಿಂಗ್ ಎಕ್ಸ್ಪರ್ಟ್ಸ್ ಈಗಾಗಲೇ ಸೆರೆ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಹಾಗಾಗಿ ಚಿರತೆ ಬಂಡೆಯಿಂದ ಹೊರಬರ್ತಾ ಇದ್ದಂತೆ ಅದನ್ನ ಸೆರೆ ಹಿಡಿಯೋದಕ್ಕೆ ಎಲ್ಲ ತಯಾರಿಗಳು ನಡೆದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡುತ್ತಾ ಹೋಗ್ತಾರೆ. ಸುರೇಂದ್ರ, ಈಗ ನಾಗಮಲೆಯಲ್ಲಿ ಬಾಲಕನನ್ನ ಚಿರತೆ ಕೊಂದಿತ್ತು. ಆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಕಾರ್ಯಾಚರಣೆ ನಡೆಸ್ತಾ ಇದ್ರು ಕೂಡ ಆ ಚಿರತೆ ಡ್ರೋನ್ನ ಶಬ್ದಕ್ಕೆ ಬಂಡೆಯಡಿ ಹೋಗಿ ಅವಿತುಕೊಳ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಈಗ ಅಲ್ಲಿನ ಅಧಿಕಾರಿಗಳೆಲ್ಲ ಯಾವ ರೀತಿಯಾಗಿ ಇದನ್ನ ಸೆರೆ ಹಿಡಿಯೋದಕ್ಕೆ ತಯಾರಿಗಳನ್ನ ನಡೆಸ್ಕೊಂಡಿದ್ದಾರೆ? ಹೌದು ಸುನಿಧಿ, ಮಲೆಮಹದೇಶ್ವರ ವನ್ಯಜೀವಿ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳಬೇಕಾದ್ರೆ ಹರ್ಷಿತ್ ಎಂಬ ಬಾಲಕನನ್ನ ಚಿರತೆ ಬಲಿ ಪಡೆದಿತ್ತು. ಆ ಒಂದು ನರಹಂತಕ ಚಿರತೆ ಸೆರೆಗೆ ಒಂದು ಕಾರ್ಯಾಚರಣೆಯನ್ನ ನಿರಂತರವಾಗಿ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮದ ACF ನೇತೃತ್ವದ 30ಕ್ಕೂ ಅಧಿಕ ಮಂದಿಯ ತಂಡ ಈ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ ಹಾಗೂ 4 ಥರ್ಮಲ್ ಡ್ರೋನ್ಗಳು ಮತ್ತೆ 3 ಸಾಮಾನ್ಯ ಡ್ರೋನ್ಗಳ ಮೂಲಕ ಚಿರತೆ ಚಲನವಲನ ಮೇಲೆ ನಿಗಾ ಇಡಲಾಗ್ತಾ ಇದೆ. ಆದ್ರೆ ಥರ್ಮಲ್ ಡ್ರೋನ್ ನಲ್ಲಿ ಆಗಾಗ್ಗೆ ಚಿರತೆ ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ಥರ್ಮಲ್ ಡ್ರೋನ್ ಶಬ್ದಕ್ಕೆ ಅದು ಏನಾಗ್ತಾ ಇದೆ ಅಂತಂದ್ರೆ ಒಂದು ಅಡಕೊಳ್ಳುವಂತ ಒಂದು ಕೆಲಸ ಮಾಡ್ತಾ ಇದೆ. ಈ ಮೂಲಕ ಚಿರತೆ ಮತ್ತು ಅರಣ್ಯ ಇಲಾಖೆ ನಡುವೆ ಒಂದು ರೀತಿ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಅದು ದಟ್ಟಾರಣ್ಯದಲ್ಲಿ ಚಿರತೆ ಆಗಿರೋದ್ರಿಂದ ಹಿನ್ನೆಲೆಯಲ್ಲಿ ಇದು ಆ ಚಿರತೆಯನ್ನ ಸೆರೆ ಹಿಡಿಯಲು ಕೂಡ ಅರಣ್ಯ ಇಲಾಖೆಗೆ ಸವಾಲಾಗಿ ಪರಿಣಮಿಸಿದೆ. ಸದ್ಯಕ್ಕೆ ಶಾರ್ಪ್ ಶೂಟರ್ಸ್ಗಳು ಮತ್ತು ಪಶುವೈದ್ಯರ ನೇತೃತ್ವದ ತಂಡ ಅದಕ್ಕೆ ಅರವಳಿಕೆ ಚುಚ್ಚುಮದ್ದನ್ನ ನೀಡಿ ಚಿರತೆ ಸೆರೆ ಹಿಡಿಯುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಸುನಿಧಿ, ಧನ್ಯವಾದಗಳು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.